ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಆಲ್ಮೋಸ್ಟ್ ಇವಾಗ ಗೊತ್ತಾಗಿರುತ್ತೆ ಕಿಚನ್ ಸೆಟಪಲ್ಲಿ ಇದ್ದೀನಿ ಅಂದರೆ ಇವತ್ತು ಕುಕ್ಕಿಂಗ್ ಬ್ಲಾಗ್ ಇದೆ. ಸೊ ಲಾಸ್ಟ್ ಟೈಮು ನಾನ್ ವೆಜ್ ಮಾಡಿದಾಗ ಸುಮಾರು ಜನ ಹೇಳಿದ್ರು ವೆಜ್ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಗೀ ರೈಸ್ ಮಾಡ್ತಾ ಇದ್ದೀನಿ. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಾಯಿ ಹಾಲಿನ ಅನ್ನ. ಸೊ ಇಂಗ್ರೀಡಿಯೆಂಟ್ಸ್ ಇವಾಗ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ, ಜಸ್ಟ್ ಕ್ವಿಕ್ಕಾಗಿ ನೋಡಿ. ಫಸ್ಟ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು, 2 ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ, 1-2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕವಾಗಿ ತೊಗೊಂಡಿದ್ದೀನಿ, ಪಲಾವ್ ಐಟಮ್ ಇದೆ, ಆಮೇಲೆ ಗೀ. ಸೊ ಇದು ಗ್ಲಾಸಲ್ಲಿ ಏನು 3 ಗ್ಲಾಸಲ್ಲಿ ಹಾಲಿದೆ, ಅದು ಕಾಯಿ ಹಾಲು. ಓಕೆ, ನಾನು ರುಬ್ಕೊಂಡು ಫಿಲ್ಟ್ರ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇದೇ ಗ್ಲಾಸಲ್ಲಿ ನಾನು ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇದು ಬಾಸುಮತಿ ಅಕ್ಕಿ ಇರೋದ್ರಿಂದ ನಾನು 3 ಗ್ಲಾಸ್ ಹಾಕ್ತಾಯಿದ್ದೀನಿ. 1:2 ಹಾಕಂಗಿಲ್ಲ ಇದಕ್ಕೆ. 2 ಗ್ಲಾಸ್ಗೆ 3 ಗ್ಲಾಸ್ ಹಾಲು ಹಾಕಬೇಕಾಗುತ್ತೆ, ಆ ಥರ. ಸೊ ಇಂಗ್ರೀಡಿಯೆಂಟ್ ಎಲ್ಲ ನೋಡಿದ್ವಿ, ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಕುಕ್ಕರ್ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ, ಇವಾಗ ಹೀಟ್ ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ತುಪ್ಪನೇ ಅಲ್ವಾ ಇದು ಗೀ ರೈಸ್ಗೆ, ಸೊ ತುಪ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. 2-3 ಸ್ಪೂನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಇದೇ ತುಪ್ಪಕ್ಕೆ ಸ್ವಲ್ಪ 2-3 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದೆ. ಸೊ ಆಯಿಲು ತುಪ್ಪ ಹಾಕ್ಕೊಂಡಿದ್ದೀನಿ, ಹೀಟ್ ಆಗಿದೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂತು ಪಲಾವ್ ಐಟಮ್ ಹಾಕ್ಕೋಬೇಕಾಗುತ್ತೆ. ಸೊ ಪಲಾವ್ ಐಟಮ್ ಈಗ ಆಯಿಲಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಇವಾಗ ಆನಿಯನ್ ಹಾಕ್ಕೋಬೇಕು ಆಯಿಲ್ಗೆ, ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆಲೇ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕುಕ್ ಆಗಬೇಕು. ಸೊ ಆನಿಯನ್ ಚೆನ್ನಾಗಿ ಕುಕ್ ಆಗಲಿ. ಕುಕ್ ಆಗ್ತಾ ಇರೋವಾಗೇ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ರುಚಿಗೆ. ಸೊ ಇದು ಇವಾಗ ಬ್ರೌನ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಆಯಿಲಲ್ಲಿ ಹಾಕ್ಕೋಬೇಕು. 1-2-3 ಸ್ಪೂನೇ ಹಾಕ್ಕೊಳ್ಳಿ, ಯಾಕಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್, ಒಂದೇ ನಾವು ರುಬ್ಕೊಂಡಿರೋದ್ರಿಂದ ಇದು ಸ್ವಲ್ಪ 1-2-3 ಸ್ಪೂನ್ ಇರಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸಿ. ಸೊ ಇದು ಕುಕ್ ಆಗ್ತಾ ಇರೋವಾಗೇ ನಾವು ಗೋಡಂಬಿನೂ ಆ್ಯಡ್ ಮಾಡ್ಕೊಂಬಿಡೋಣ. ನಾನು ವಾಶ್ ಮಾಡಿ ಇಟ್ಟಿದ್ದೆ 1-2-3 ಸ್ಪೂನಷ್ಟು ಗೋಡಂಬಿ. ಸೊ ಎಲ್ಲ ಐಟಮ್ಮು ಕುಕ್ ಆಗ್ತಾ ಇದೆ. ಈ ಟೈಮಲ್ಲಿ ಹಸಿ ವಾಸನೆನೂ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು. ಈಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಕುಕ್ ಆಗಿ. ಸೊ ನೋಡಿ, ಎಲ್ಲ ತುಪ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಟೊಮೆಟೊ ಎಲ್ಲ ಕುಕ್ ಆಗಿದೆ. ಈರುಳ್ಳಿ ಟೊಮೆಟೊ ಎಲ್ಲ ಕುಕ್ ಆಗಿದೆ. ಈಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳಿ. ನಾನು ಏನು ಕಾಯಿ ಹಾಲು ಮಾಡಿದ್ದೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆ ವಾಟರ್ನ. ನೋಡಿ, ಈ ಥರ ಎಲ್ಲ ಸೆಟ್ಲಾಗಿರುತ್ತೆ ಕೆಳಗಡೆ ಕಾಯಿ ಹಾಲು. ಓಕೆ, ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ 3 ಗ್ಲಾಸ್ ನಾನು ಏನು ತೋರಿಸ್ದೆ, 3 ಗ್ಲಾಸ್ ಹಾಲು, ಕಾಯಿ ಹಾಲು ಫುಲ್ ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಕುಕ್ಕಿಂಗ್ ಕನ್ಸಿಸ್ಟೆನ್ಸಿಗೆ ಬರಬೇಕು, ಬಾಯ್ಲಿಂಗಿಗೆ. ಓಕೆ, ಇದು ಬಾಯ್ಲ್ ಆಗಬೇಕು, ಒಂದು ಕುದಿ ಬರಲಿ. ಆಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀರು. ಸೊ ಈ ಟೈಮಲ್ಲಿ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಹಾಕ್ಕೊಂಡಿರೋದು ಬಾಸುಮತಿ ರೈಸು. ನೀವು ನಾರ್ಮಲ್ ರೈಸಲ್ಲೂ ಮಾಡ್ಬೋದು, ಬಟ್ ನಾರ್ಮಲ್ ರೈಸು ಅಷ್ಟೇ 1 ಗ್ಲಾಸು ಇಲ್ಲ 2 ಗ್ಲಾಸ್ ಏನು ತೊಗೊತೀರಾ, ನಾನೀಗ ಏನು ಅಳತೆ ತೊಗೊಂಡಿದ್ದೀನಿ ಅದೇ ಅಳತೆನೇ ತೊಗೋಬೇಕಾಗತ್ತೆ. ಇಲ್ಲ ಉದ್ರುದ್ರಿಗೆ ಬರೋ ಥರ ಮಾಡ್ಕೊಳ್ಳಿ. ನಿಮಗೆ ನೀವು ಯಾವ ಥರ ವಾಟರ್ ಕನ್ಸಿಸ್ಟೆನ್ಸಿ ಇಟ್ಕೊತೀರಾ ರೈಸ್ಗೆ, ಅದನ್ನೇ ನೀವು ಫಾಲೋ ಮಾಡ್ಬೋದು. ಬಟ್ ಬಾಸುಮತಿ ರೈಸ್ ಇರೋದ್ರಿಂದ ನಾನು 1:2 ತೊಗೊಂಡಿಲ್ಲ. 2 ರೇಷಿಯೋ ಆಫ್ ಅಕ್ಕಿಗೆ, ಅಂದರೆ 2 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು, ಉದ್ರುದ್ರಾಗಿ ಬರಬೇಕಂತ.
ಸೊ ಇದು ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಲೋ ಫ್ಲೇಮಲ್ಲಿ ಒಂಚೂರು ಒಂದು ಕುದಿ ಬರೋವರೆಗೂ ಹೈ ಇಟ್ಕೊಂಡು ಫುಲ್ ಲೋ ಅಲ್ಲೇ ಇದನ್ನು ಪ್ರೆಷರ್ ತೊಗೊಳ್ತೀನಿ. ಮುಂಚೆ ಕುದಿಬೇಕು ನೋಡಿ, ಕುದೀತಾ ಇದೆ. ಈಗ ಏನು ಮಾಡ್ತೀನಿ, ನಾನು ಇದು ಹೈಯಲ್ಲೇ ಇಟ್ಟು ಕುದಿಸಿದ್ದೀನಿ ಇದು ರೈಸ್ ಹಾಕಿದ್ಮೇಲೆ. ಸೊ ನೆಕ್ಸ್ಟು ನಾನೀಗ ಪ್ರೆಷರ್ ಕ್ಲೋಸ್ ಮಾಡಿದ್ಮೇಲೆ ಲಿಡ್ ಹಾಕಿ ನಾನೇನು ಮಾಡ್ತೀನಿ, ಫುಲ್ ಲೋ ಫ್ಲೇಮಲ್ಲಿ 2 ವಿಸಿಲ್ ತೆಗಿತೀನಿ. ಸೊ ಲೋ ಫ್ಲೇಮಲ್ಲಿದೆ, 2 ವಿಸಿಲ್ ಬರಲಿ. ಗೀ ರೈಸ್ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಬಂದು ಗೀ ರೈಸ್ ಒಂದೇ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದು ಗ್ರೇವಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಗ್ರೇವಿ ಕೂಡ ತೋರಿಸ್ತೀನಿ ಈಗ ವಿಡಿಯೋಲ್ಲಿ. ಬಟ್ ಈ ಗ್ರೇವಿನ ಇವತ್ತು ಸಂಡೇ ಸ್ಪೆಷಲ್ ಇರೋದ್ರಿಂದ ನಾನು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಬಟ್ ವೆಜಿಟೇರಿಯನ್ಸ್ ಅವರು ಇದಕ್ಕೆ ಪನ್ನೀರು ಆಮೇಲೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಫಸ್ಟು ನಾನು ಪ್ರೊಸೆಸ್ ಎಲ್ಲ ತೋರಿಸ್ತೀನಿ, ನೋಡ್ಕೊಂಬಿಡಿ. ಲಾಸ್ಟಲ್ಲಿ ನಾನು ಚಿಕನ್ ಹಾಕ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಚಿಕನ್ ನೋಡಿದ ತಕ್ಷಣ ಎಕ್ಸಿಟ್ ಆಗಿದ್ದೀವಿ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಚಿಕನ್ ಆ್ಯಡ್ ಮಾಡ್ತೀನಿ. ಇವಾಗ ಅದು ಗ್ರೇವಿಗೆ ಏನೇನು ಪ್ರೊಸೆಸ್ ಇದೆ, ಫಸ್ಟು ಏನು ಮಾಡ್ಕೋಬೇಕು ಅದು ನಾನು ತೋರಿಸ್ತೀನಿ. ಫಸ್ಟ್ಲಿ ಇದು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಗ್ರೇವಿ ಇದೆ. ಫಸ್ಟು ರುಬ್ಕೊಳ್ಳೋ ಐಟಮ್ಸ್ ಎಲ್ಲ ನಾನೊಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈ ಗ್ರೇವಿಗೆ ಫಸ್ಟು ನಾವು ರುಬ್ಕೋಬೇಕು. ಸೊ 1 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಆಮೇಲೆ 1-2 ಇಂಚು ಶುಂಠಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಸೊ ಇದಕ್ಕೇ ಚಕ್ಕೆ ಲವಂಗ, ಸ್ವಲ್ಪ ಜೀರಿಗೆ, 1/4 ಸ್ಪೂನು, ಮತ್ತು 4-5 ಮೆಣಸು ಆ್ಯಡ್ ಮಾಡಿ ರುಬ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನೊಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಓಕೆ. ಆಮೇಲೆ 1 ಹಿಡಿ ಪುದೀನ. ಇದಿಷ್ಟು ಸೊ ರುಬ್ಕೊಂಡಿದ್ದೀವಿ. ಈ ಕಾಯಿ ತುರಿ ನಾನೇನು ಇದಕ್ಕೆ ಗೀ ರೈಸ್ಗೆ ಯೂಸ್ ಮಾಡಿದ್ದೆ, ವೇಸ್ಟ್ ಆಗುತ್ತಲ್ಲ, ಸೊ ಆ ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ ರುಬ್ಕೊಳ್ಳೋದಕ್ಕೆ. ಇದ್ರ ಜೊತೆ ನಾನು 2 ಟೊಮೆಟೊ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು. ಇದನ್ನ ಇವಾಗ ರುಬ್ಕೋಬೇಕು. ಏನು ಕಾಯಿ ಮತ್ತು ಟೊಮೆಟೊ ರುಬ್ಕೊಂಡಿದ್ವಿ ಅದನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದು ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕಾಯಿ ಮತ್ತು ಟೊಮೆಟೊ ರುಬ್ಕೊಂಡಿರೋದು. 2 ದೊಡ್ಡ ಸೈಜಿಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ ಆ್ಯಕ್ಚುಲಿ ಬೇಕಾಗಿರೋದು. ಬಟ್ ನಾನು ಆ ಪ್ರೊಸೆಸ್ ಎಲ್ಲ ತೋರಿಸಿರೋದ್ರಿಂದ ನಿಮಗೆ ಸ್ವಲ್ಪ ಲಾಂಗ್ ಅನಿಸ್ತಾ ಇದೆ. ಈಗ ನೆಕ್ಸ್ಟು ನಾವು ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಒಂದು 4-5 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಕುಕ್ಕರ್ ಪ್ರೀ ಹೀಟ್ ಆದಮೇಲೆ. ಸೊ ಆಯಿಲ್ ಬಿಸಿ ಆಗ್ತಾ ಇದೆ. ಈಗ ನನ್ನದೇನು ಸೊ ಈರುಳ್ಳಿ ಕುಕ್ ಆಗಿದೆ. ಈಗ ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಈಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಬಂದು ನಿಮಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ, ಓಕೆ. ನಾನು ಸ್ವಲ್ಪ 3/4 kg ಚಿಕನ್ ಇರೋದ್ರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಅನಿಸುತ್ತೆ ಗ್ರೇವಿ ಎಲ್ಲ ಫೈನಲ್ ಟಚ್ ಆದಮೇಲೆ ಇದು ಕೂಗುತ್ತೆ ಅಂತ. ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಕೂಗ್ಬೇಕು ತಾನೇ ಇದು. ಮಮತಾ ಒಂದು ಕೆಲಸ ಮಾಡು ಮಮತಾ, ನೀನೇ ಕೂಗ್ಬಿಡು. ನಾನು ಅಂದ್ರ ಡಬ್ಬ ನಂಗೆ ಯಾಕೋ ಕೂಗುತ್ತೆ ಅನ್ಸುತ್ತೆ. ಈಗ ಶುರು ಅಂತಿದೆ. ನನಗೆ ಬೇರೆ ಕುಕ್ಕರ್ ತಗೊಂಡಿಲ್ಲಕ್ಕೂ ಭಯ ಇದೆ. 2 ಕುಕ್ಕಿಂಗ್ ಮಾಡೋದ್ರಿಂದ ಅಯ್ಯೋ ಈ ಕುಕಿಂಗ್ ವ್ಲಾಗ್ ಇದಲ್ಲ, ನನಗೆ ತಲೆ ಕೆಟ್ಟೋಗ್ತಾರೆ. ಎಡಿಟ್ ಮಾಡಲ್ಲ ಪ್ಲೀಸ್. ಇದು ಕೊಕೊನಟ್ ಮತ್ತೆ ಟೊಮೆಟೊ ರುಬ್ಕೊಂಡಿದ್ನಲ್ಲ, ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸೊ ಇದು ಚೆನ್ನಾಗಿ ಎದ್ರುಕೊಂಡೆ ಸಡನ್ ಕೂಗಿತ. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ, ಬನ್ನಿ ಇಲ್ಲಿ. ಸೊ ಈಗ ಏನೇನು ಅದು ರುಬ್ಕೊಂಡಿದ್ದೆ ಅದ್ರದ್ದೆಲ್ಲ ನೀರು, ತೊಳೆದಿರೋ ನೀರು ಆ್ಯಡ್ ಮಾಡಿ. ಇನ್ನೂ ಇದು 5 ನಿಮಿಷ ಮೇಲೆ ಆಗುತ್ತೆ. ಕುಕ್ ಆಗ್ಬೇಕು ಚೆನ್ನಾಗಿ ಆಯಿಲಲ್ಲಿ. ಇದು ತೋರಿಸ್ತಾ ಯಶ್ವಂತ್, ತೋರಿಸ್ಬೇಕು ತಾನೆ ಏನೇನಿದೆ ಅಂತ. ಚೆನ್ನಾಗಿದೆಯಾ ಹೇಳಿ, ಕಮೆಂಟ್ ಮಾಡಿ.
ನೋಡಿ, ಕಿಚನ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್ ಅಂತ ಒಂದು ಬೋರ್ಡ್ ಇದೆ. ಆಮೇಲೆ ಆ ಕಿಚನ್ ರೂಲ್ಸ್ ಅನ್ನೋದೊಂದು ತೊಗೊಂಡೆ. ಇದೇನೋ ಕ್ಯೂಟಾಗಿತ್ತು. ನನ್ನ ಹತ್ರ ಆ್ಯಕ್ಚುಲಿ ಯಶವಂತ್ ಒಂದು ಗಿಫ್ಟ್ ಮಾಡಿದ್ದಾರೆ. ನಾನು ಅದು ಮ್ಯಾಗ್ನೆಟ್, ಫ್ರಿಡ್ಜ್ ಮ್ಯಾಗ್ನೆಟಲ್ಲಿದೆ, ಅದು ತೋರಿಸ್ತೀನಿ. ಇದು ನೋಡಿ, ಆ ಕಿಚನ್ ರೂಲ್ಸ್: ಇಫ್ ಯು ಎಂಟಿ ಇಟ್, ಫಿಲ್ ಇಟ್; ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್; ಇಫ್ ಯು ಓಪನ್ ಇಟ್, ಕ್ಲೋಸ್ ಇಟ್; ಇಫ್ ಯು ಸ್ಪಿಲ್ ಇಟ್, ವೈಪ್ ಇಟ್; ಇಫ್ ಯು ಕುಕ್ ಇಟ್, ಶೇರ್ ಇಟ್. ಐ ಥಿಂಕ್ ಬೋತ್ ವಿಲ್ ಡೂ ಟುಗೆದರ್ ಅಲ್ವಾ ಈ ವರ್ಕ್ ಎಲ್ಲ? ಏನು ಹೇಳ್ತೀರಾ? ನಾವಿಬ್ರು ಯಾರು ಏನು ಗಲೀಜ್ ಅಂತ ಏನಿಲ್ಲ, ಎಲ್ಲ ಕ್ಲೀನು. ಇದು ನಮ್ಮಿಬ್ರಿಗೂ ಅಪ್ಲೈ ಆಗಲ್ಲ, ಬೇರೆಯವ್ರಿಗೆ ಅನ್ಸುತ್ತೆ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ಆಲ್ವೇಸ್ ಲವ್ ಇನ್ ಅವರ್ ಕಿಚನ್ ಅಂತ ಇದೆ. ಮೀಲ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಇಯರ್ ಅಂತ ಇದೆ. ಚೆನ್ನಾಗಿದೆಯಾ? ಇವಾಗ ಚಿಕನ್ ತಿಂದೇ ಇರೋರು ತರಕಾರಿ ಆ್ಯಡ್ ಮಾಡ್ಕೊಳ್ಳಿ, ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ, ಕಾರ್ನ್ ಆ್ಯಡ್ ಮಾಡ್ಕೊಳ್ಳಿ, ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಗ್ರೇವಿಗೆ. ಬಟ್ ನಾನೀಗ ಫೈನಲ್ ಟಚ್ ಚಿಕನ್ ಹಾಕ್ತಾಯಿದ್ದೀನಿ. ಗ್ಲೋ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಜೊತೆ. ಚಿಕನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಗ್ರೇವಿಯಲ್ಲಿ. ಇದು ಒಂದು ಚಿಕನ್ ಬೇಕಂದರೆ ಒಂದು 15-20 ಮಿನಿಟ್ಸ್ ಅಂತೂ ಆಗುತ್ತೆ. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಗ್ರೇವಿ ಥರ ಇರಲಿ ಅಂತ. ನಿಮಗೆ ಬೇಕಂದರೆ ಇನ್ನೊಂಚೂರು ಲೈಟ್ ಮಾಡ್ಕೋಬೋದಂದರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದರಲ್ಲೇ ಆ್ಯಕ್ಚುಲಿ ಚಿಕನ್ ಈಗ ಬೇಯಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಕುಕ್ ಮಾಡಿ ಒಂದು 15-20 ಮಿನಿಟ್ಸ್ ಬೆಂದರೆ ಇದು ಸಾಫ್ಟ್ ಚಿಕನ್ ಇದೆ. ಸೊ ಅದಕ್ಕೆ ಒಂದು 15-20 ಮಿನಿಟ್ಸ್ ಸಾಕು. ಇವಾಗ ನನಗೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಈ ಕಡೆ 2 ಕುಕ್ಕರ್ದು ಇದು ಕೊಟ್ಟಿದ್ದಾರೆ, ವೆಸಲ್ಲು. ಲಿಡ್ ನೋಡು ಒಂದೇ ಒಂದು ಕೊಟ್ಟಿದ್ದಾರೆ. ಈಗ ನಾನು ಇದಕ್ಕೆ ಶಿಫ್ಟ್ ಮಾಡಬೇಕು. ಪ್ರೆಷರ್ ಎತ್ತಿದ್ರೆ ಒಂದು ಪ್ರೆಷರಲ್ಲಿ ಮುಗಿದೋಗುತ್ತೆ. ಕುಕ್ ಮಾಡೋದಂದರೆ ತುಂಬ ಹೊತ್ತು ತೊಗೊಳುತ್ತೆ. ಸೊ ಆಗಿದೆಯಾ ರೈಸ್? ನೋಡೋಣ ಹಾಗೆ. ಎಮ್ಮಿ ಹೆಂಗೆ ಕಾಣಿಸ್ತದೆ ನೋಡಿ. ಘಮ ಘಮ ಅಂತಿದೆ. ನೈಸ್ ಅಲ್ಲ? ಸಿ ಹೆಂಗೆ ಕೊಕೊನೆಟ್ ರೈಸ್, ಗೀ ರೈಸ್. ಯಮ್ಮಿ. ಫೈನಲಿ ಗೀ ರೈಸ್ ರೆಡಿ ಇದೆ ನೋಡಿ. ಅದರಲ್ಲಿ ವಾಶ್ ಮಾಡಿ ಇದಕ್ಕೆ ಕವರ್ ಮಾಡಿ ನಾನು ಸರ್ಕಸ್ ನೋಡಿ ಎಷ್ಟಿದೆ. ಆಮೇಲೆ ಇವಾಗ ನಾನು ಇದನ್ನು ಪ್ರೆಷರು ಕ್ಲೋಸ್ ಮಾಡಿ 1 ವಿಸಿಲ್ ತೆಗಿತೀನಿ. ಸೊ ಲೋ ಫ್ಲೇಮಲ್ಲೇ ಇರಲಿ. ಇದು ಕುಕ್ ಆಗಿದ ತಕ್ಷಣ 2 ಪ್ಲೇಟಿಗೆ ಸರ್ವ್ ಮಾಡಿ ಹೇಗಿತ್ತು ಅಂತ ತೋರಿಸ್ತೀನಿ. ಓಕೆ, 1 ವಿಸಿಲ್ ಬಂದಿದೆ. ಸೊ ಪ್ರೆಷರ್ ಔಟ್ ಮಾಡ್ತಾ ಇದ್ದೀನಿ. ಚಿಕನ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಯಮ್ಮಿ. ಸೊ ಕುಕ್ ಆಗಿದೆ ಚಿಕನ್ನು ಗ್ರೇವಿಯಲ್ಲಿ. ಈ 2 ಇಂಗ್ರೀಡಿಯೆಂಟ್ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಆ್ಯಡ್ ಮಾಡೋಣ. ಕರಿಬೇವು ಹಸಿದು ಮತ್ತು ಕೊತ್ತಂಬರಿ. ಸೊ ಫೈನಲಿ ಕರಿಬೇವು ಸ್ವಲ್ಪ ಮೇಲ್ಗಡೆ. ಇದು ನಾನ್ ವೆಜ್ ಇರೋದ್ರಿಂದ ಹಿಂಗೆ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಆಯಿಲಲ್ಲಿ ಹಾಕೋದು ಮರ್ತೋದೆ ಫಸ್ಟಲ್ಲೇ. ಓಕೆ, ಆಮೇಲೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಯಶವಂತ್ ಕೂಡ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಇವಾಗ ರಿವ್ಯೂ ಅವರೇ ಮಾಡ್ತಾರೆ. ಕಮ್ ಲೆಟ್ಸ್ ಗೋ. ಯಶವಂತ್ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ರಿವ್ಯೂ ರೆಕಾರ್ಡ್ ಆಗ್ತಾ ಇದೆ ಕ್ಯಾಮ್ರಾ. ಅಲ್ಲೋ, ನಾನು ಹೇಳಿ ಸೌತೆಕಾಯಿ ಅಲ್ಲ ರೀ, ಚಿಕನ್ ಮತ್ತೆ ರೈಸು. ಮತ್ತೆ ಇದು ಚೆನ್ನಾಗೇ ಮಾಡಿರ್ತೀಯ. ನಾನು ಗೊತ್ತಿರಲ್ವಲ್ಲ ಟೇಸ್ಟ್ ಒಳಗಡೆ, ಅದಕ್ಕೆ ನಾನು ಇದ್ರ ರಿವ್ಯೂ ಕೇಳ್ತೀನಿ. ನೋಡಿ ಗೈಸ್ ಹೆಂಗೆ ಹೇಳ್ತಾರೆ ಅಪ್ಪ, ಕಾಲು ಎಳಿಯೋದು ನೋಡಿ. ಸೊ ಆ್ಯಕ್ಚುಲಿ ಅದು ಗೀ ರೈಸ್ ಈ ಸಲ ಡಿಫ್ರೆಂಟ್ ಇದೆ ಟೇಸ್ಟು. ಸೊ ನೀವು ಹೇಳಿ ಹೆಂಗಿದೆ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಮತ್ತು ರೈಸ್. ಆನ್ ಅ ಕೌಂಟ್ ಆಫ್ 1, 2, ಇದೆಲ್ಲ ಎಡಿಟೇ ಮಾಡೋದು 3. ನೀವು ಇಷ್ಟೊತ್ತು ಯಾರಾದರೂ ವೆಯ್ಟ್ ಅಲ್ಲ, ನೀವು ಸುಮ್ಮನೆ ತಿಂತಾನೆ ಇದ್ದರೆ ರಿವ್ಯೂ ಯಾರು ಕೊಡ್ತಾರೆ? ಚೆನ್ನಾಗಿ ಬಂದಿದೆ. ಸೊ ಬರೀ ಗ್ರೇವಿ ಮಾತ್ರ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗೆ ಬಂದಿದೆ. ಇದೆಲ್ಲ ನಂಗೆ ಹಿಂಗೆಲ್ಲ ತಿನ್ನಕ್ಕೆ ಬರಲ್ಲ, ಹಿಂಸೆ ಕೊಡ್ಬೇಡ. ನೋಡಿ ಹಿಂಗೆ ತಿನ್ನೋದು. ಫಸ್ಟೇ ಸ್ಪೂನ್ ಇಟ್ಟಿದ ತಕ್ಷಣವೇ ಸ್ಪೂನ್ ತೆಗಿ ಅಂದಿದ್ರು. ನಾನು ಡೀಸೆಂಟಾಗಿ ಬರಲಿ ಕ್ಯಾಮ್ರಲ್ಲಿ ಅಂತ ನಾನು ಹೇಳಿದ್ರೆ
ಕೈಯಲ್ಲಿ ತಿಂದರೆ ಅನ್ನನ ರುಚಿ, ಚಿಕನ್ನ ಕೈಯಲ್ಲಿ ತಿನ್ನಬೇಕು. ಚಿಕನ್ ಎಲ್ಲ ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ. ಎಷ್ಟು ಸತಿ ಕೇಳ್ತೀಯ ಟೇಸ್ಟ್. ಓಕೆ ಓಕೆ ಓಕೆ. ಆಮೇಲೆ ಫೈನಲಿ ಇವ್ರು ತಿಂದು ರಿವ್ಯೂ ಕೊಟ್ಟಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ಎಲ್ಲ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ನಮ್ಗೆ ತುಂಬ ಖುಷಿ ಇದೆ. ಏನಂತೀಯ ಅಶ್ವನ್? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಹಿಂಗೆ ಇನ್ನೂ ಹೆಚ್ಚಾಗಿ ಶೇರ್ ಮಾಡಿ, ಇನ್ನೂ ಸಪೋರ್ಟ್ ಬರಲಿ. ಥ್ಯಾಂಕ್ ಯು ಸೋ ಮಚ್.